Welcome students. Today we are going to take up the 4th class of management functions and we will be discussing organizing. So ಇವತ್ತು ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅದರಲ್ಲಿ ಸಂಘಟನೆ ಅಥವಾ ಆರ್ಗನೈಸಿಂಗ್ ಅಂತ ನಾವೇನು ಕರಿತೀವಿ ಅದರ ಬಗ್ಗೆ ಚರ್ಚಿಸೋಣ. ಸೊ ಇವತ್ತು ಈ ಕ್ಲಾಸಿನ ನಂತರ ನಮಗೆ ಆರ್ಗನೈಸಿಂಗ್ ಬಗ್ಗೆ ಅದರದ್ದು ಫೀಚರ್ಸ್, ಇಂಪಾರ್ಟೆಂಟ್ ಸ್ಟೆಪ್ಸ್, ಟೈಪ್ಸ್ ಮತ್ತು ಲಿಮಿಟೇಷನ್ಸ್ ಇವುಗಳನ್ನು ನಾವು ಕಲಿಯೋರಿದ್ದೀವಿ. ಸೊ ಲೆಟ್ ಅಸ್ ಬಿಗಿನ್ ವಿತ್ ಟುಡೇಸ್ ಕ್ಲಾಸ್. ಸೊ ಆರ್ಗನೈಸಿಂಗ್, ಇಟ್ ಈಸ್ ದಿ ಪ್ರೊಸೆಸ್ ಆಫ್ ಅರೇಂಜಿಂಗ್ ರಿಸೋರ್ಸಸ್, activities and people in a systematic manner to achieve the goals of an organization. It involves creating a structure of roles and responsibilities. ಅಂದರೆ ಸಂಘಟನೆಯು ಸಂಸ್ಥೆಯ ಗುರಿಗಳನ್ನು ಸಾಧಿಸಲು ಸಂಪತ್ತುಗಳು, ಚಟುವಟಿಕೆಗಳು ಮತ್ತು ಜನರನ್ನು ಕ್ರಮಬದ್ಧವಾಗಿ ಹಂಚಿಕೆ ಮಾಡುವ ಪ್ರಕ್ರಿಯೆಯಾಗಿದೆ. ಇದು ಕೆಲಸದ ಜವಾಬ್ದಾರಿಗಳು ಮತ್ತು ಅಧಿಕಾರದ ರಚನೆಯನ್ನು ರೂಪಿಸುತ್ತದೆ. ಸೊ ಇದನ್ನು ನಾವು ಸಂಘಟನೆ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸಿ ಸಮ್ ಡೆಫಿನಿಷನ್. ಲೆಟ್ ಅಸ್ ಟೇಕ್ ಅಪ್ ದಿ ಡೆಫಿನಿಷನ್ ಗಿವನ್ ಬೈ ಲೂಯಿಸ್ ಆಲನ್. ಸೊ ಲೂಯಿಸ್ ಆಲನ್ ಅವರು ಈ ಆರ್ಗನೈಸಿಂಗ್ ಅಥವಾ ಸಂಘಟನೆನ ಹೇಗೆ ವ್ಯಾಖ್ಯಾನಿಸ್ತಾರೆ ಅಂತ ನೋಡೋಣ. ಆರ್ಗನೈಸಿಂಗ್ ಇಸ್ ದಿ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ ಆ್ಯಂಡ್ ಗ್ರೂಪಿಂಗ್ ದಿ ವರ್ಕ್ ಟು ಬಿ ಪರ್ಫಾರ್ಮ್ಡ್, defining and delegating responsibility and authority and establishing relationships for effective work. ಸಂಘಟನೆಯು ಕೆಲಸವನ್ನು ಗುರುತಿಸಿ ಗುಂಪುಗಳಾಗಿ ವಿಭಾಗಿಸಿ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿ ಮತ್ತು ಸಂಬಂಧಗಳನ್ನು ಸ್ಥಾಪಿಸುವ ಪ್ರಕ್ರಿಯೆಯಾಗಿದೆ. ಸೊ ಲೂಯಿಸ್ ಆಲನ್ ಅವರು ಸಂಘಟನೆಯನ್ನು ಈ ರೀತಿಯಾಗಿ ವ್ಯಾಖ್ಯಾನಿಸ್ತಾರೆ. ಅಥವಾ ಸಿಂಪಲ್ ಆಗಿ ನಾವು ಹೇಳಬೇಕು ಅಂತಂದರೆ ಆರ್ಗನೈಸಿಂಗ್ ಇಸ್ ಬ್ರಿಂಗಿಂಗ್ ಟುಗೆದರ್ ಮೆನ್, ಮನಿ ಆ್ಯಂಡ್ ಮೆಟೀರಿಯಲ್. ಸೊ ಇಟ್ ಈಸ್ ರಿಲೇಟಿಂಗ್ ಟು ಡಿವಿಷನ್ ಆಫ್ ವರ್ಕ್. ಓಕೆ, ಅಂದರೆ ವ್ಯಕ್ತಿಗಳು ಅದಕ್ಕೆ ಅದನ್ನು ಆ ಕೆಲಸನ ಮಾಡೋದಕ್ಕೆ ಬೇಕಾಗಿರುವಂಥ ಸಂಪತ್ತು ಮತ್ತು ಅವೆಲ್ಲರ ನಡುವೆ ಸಂಬಂಧಗಳನ್ನು ಕ್ರಿಯೇಟ್ ಮಾಡಿ ಎಲ್ಲ ಒಂದುಗೂಡಿಸಿ ಒಂದೇ ಕಡೆ ಕೇಂದ್ರೀಕರಿಸಿ ಅವನ್ನ ತಗೊಂಡ್ಬಂದು ಅವುಗಳನ್ನು ಕಾರ್ಯರೂಪಕ್ಕೆ ತರುವ ಹಾಗೆ ಮಾಡುವುದೇ ಸಂಘಟನೆ ಅಂತ ಹೇಳ್ಬೋದು. ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ಸ್ಟೆಪ್ಸ್. ಸೊ ಸ್ಟೆಪ್ಸ್ ಇನ್ ಆರ್ಗನೈಸಿಂಗ್ ಪ್ರೊಸೆಸ್, ಸಂಘಟನಾ ಪ್ರಕ್ರಿಯೆ ಹಂತಗಳು. ಸೊ ಫಸ್ಟ್ ಈಸ್ ಐಡೆಂಟಿಫೈಯಿಂಗ್ ಆ್ಯಕ್ಟಿವಿಟೀಸ್, ಅಂದರೆ ಚಟುವಟಿಕೆಗಳನ್ನು ಗುರುತಿಸುವುದು. ಸೊ ಐಡೆಂಟಿಫೈಯಿಂಗ್ ಆ್ಯಕ್ಟಿವಿಟೀಸ್ ಮೀನ್ಸ್ ರೆಕಗ್ನೈಸಿಂಗ್ ಟಾಸ್ಕ್ಸ್ that need to be done to achieve objectives. ಅಂದರೆ ಗುರಿಗಳನ್ನು ಸಾಧಿಸಲು ಬೇಕಾದ ಕೆಲಸಗಳನ್ನು ಗುರುತಿಸುವುದು. ಸೊ ಏನೇನು ಆ್ಯಕ್ಟಿವಿಟೀಸ್ಗಳು ಚಟುವಟಿಕೆಗಳು ಮಾಡೋದಿದೆ, ಆ ಚಟುವಟಿಕೆಗಳು ಹೇಗಿರಬೇಕು, ಸಂಸ್ಥೆಯ ಗುರಿಯನ್ನು ಸಾಧಿಸೋದಕ್ಕೆ ಸಹಾಯ ಆಗಿರಬೇಕು ಅಂಥ ಚಟುವಟಿಕೆಗಳನ್ನು ಗುರುತಿಸೋದು. ಓಕೆ, ಸೊ ಫಸ್ಟ್ ಥಿಂಗ್, ಯಾವ ಕೆಲಸಗಳು ಆಗೋದಿದೆ, ಚಟುವಟಿಕೆಗಳಾಗೋದಿದೆ, ಇದನ್ನು ನಾವು ಐಡೆಂಟಿಫೈ ಮಾಡಬೇಕು. ದೆನ್ ಒನ್ಸ್ ಎಲ್ಲ ಆ್ಯಕ್ಟಿವಿಟೀಸನ್ನು ನಾವು ಐಡೆಂಟಿಫೈ ಮಾಡಿದ ತಕ್ಷಣ ವಿ ನೀಡ್ ಟು ಗ್ರೂಪ್ ದೆಮ್, ಅಂದರೆ ಗ್ರೂಪಿಂಗ್ ಆಫ್ ದಿ ಆ್ಯಕ್ಟಿವಿಟೀಸ್. ಸೊ ಸಿಮಿಲರ್ ಟಾಸ್ಕ್ಸ್ ಆರ್ ಗ್ರೂಪ್ಡ್ ಟುಗೆದರ್ ಇಂಟು ಡಿಪಾರ್ಟ್ಮೆಂಟ್. ಅಂದರೆ ಒಂದೇ ರೀತಿಯ ಕೆಲಸಗಳನ್ನು ಒಂದೇ ವಿಭಾಗದಲ್ಲಿ ಸೇರಿಸೋದು. ಸೊ ಈಗ ನೀವೇನು ಫಸ್ಟ್ ಸ್ಟೇಜಲ್ಲಿ ಎಲ್ಲ ಆ್ಯಕ್ಟಿವಿಟೀಸನ್ನು ಲಿಸ್ಟ್ ಔಟ್ ಮಾಡಿರ್ತೀರಿ, ಅದೆಲ್ಲ ಒಂದೇ ರೀತಿಯಾಗಿ ಇರುವಂಥ ಕೆಲಸಗಳನ್ನೆಲ್ಲ ಒಂದು ಗುಂಪಲ್ಲಿ ಸೇರಿಸ್ತಾ ಹೋಗೋದು. ಸೊ ಈ ಗುಂಪಲ್ಲಿ ಸೇರಿಸಿ ಏನು ಮಾಡ್ತಾರೆ, ಅದನ್ನು ಒಂದು ಡಿಪಾರ್ಟ್ಮೆಂಟ್ ಅಂತ ಹೇಳಿ ಮಾಡ್ತಾರೆ. ಸೊ ಅದಕ್ಕೆ ನಾವು ಹೇಳ್ತೀವಲ್ಲ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಸೊ ದೀಸ್ ಆರ್ ದಿ ರಿಸಲ್ಟ್ಸ್ ಆಫ್ ಗ್ರೂಪಿಂಗ್ ದಿ ಆ್ಯಕ್ಟಿವಿಟೀಸ್. ಸೊ ಈ ವಿಭಾಗಗಳೆಲ್ಲ ಏನಿದೆ, ಮಾರ್ಕೆಟಿಂಗ್ ಆಯಿತು, ಉತ್ಪಾದನಾ ವಿಭಾಗ ಆಯಿತು, ಇವೆಲ್ಲ ಹೇಗಾಗತ್ತೆ, ಈ ರೀತಿ ಮೊದಲು ಚಟುವಟಿಕೆಗಳನ್ನು ಪಟ್ಟಿ ಮಾಡಿಕೊಂಡು ಒಂದೇ ಥರ ಇರೋ ಚಟುವಟಿಕೆಗಳನ್ನು ಒಂದು ಗ್ರೂಪಲ್ಲಿ ಮಾಡಿ ಆ ಗ್ರೂಪನ್ನು ನಾವು ವಿಭಾಗ ಅಥವಾ ಡಿಪಾರ್ಟ್ಮೆಂಟ್ ಅಂತ ಹೇಳಿ ನಾವು ಅದನ್ನು ಸೇರಿಸ್ತೀವಿ. ದೆನ್ ಒನ್ಸ್ ದಿ ಆ್ಯಕ್ಟಿವಿಟೀಸ್ ಆರ್ ಬೀಯಿಂಗ್ ಗ್ರೂಪ್ಡ್, ದೆನ್ ದ ಥರ್ಡ್ ಸ್ಟೆಪ್ ಇಸ್ ಅಸೈನಿಂಗ್ ಡ್ಯೂಟೀಸ್. ಅಂದರೆ ಕರ್ತವ್ಯಗಳನ್ನು ಹಂಚಿಕೆ ಮಾಡೋದು. ನೋಡಿ, ಈಗ ಆ್ಯಕ್ಟಿವಿಟೀಸ್ ಅಷ್ಟೇ ಗ್ರೂಪ್ ಮಾಡೋದಲ್ಲ, ಆ ಗ್ರೂಪಿಗೆ ಅವರ ಕರ್ತವ್ಯ ಏನು ಅನ್ನೋದನ್ನು ಕೂಡ ಅವರಿಗೆ ತಿಳಿಸೋದು. ಸೊ ಅಲೋಕೇಟ್ ಟಾಸ್ಕ್ ಟು ಇಂಡಿವಿಜುವಲ್ ಬೇಸ್ಡ್ ಆನ್ ಸ್ಕಿಲ್ಸ್.
ಈ ಡ್ಯೂಟೀಸನ್ನು ಅಸೈನ್ ಮಾಡುವಾಗ, ಯಾರು ಯಾವುದನ್ನು ಮಾಡಬೇಕು ಅಂತ ಕೊಡುವಾಗ ಅವ್ರ ಸ್ಕಿಲ್ಲನ್ನು ನಾವು ಗಣನೆಗೆ ತಗೋಬೇಕಾಗತ್ತೆ. ವಿ ನೀಡ್ ಟು ಟೇಕ್ ಇನ್ ಟು ಕನ್ಸಿಡ್ರೇಷನ್ ದ ಸ್ಕಿಲ್. ಬೇಸ್ಡ್ ಅಪಾನ್ ದ ಸ್ಕಿಲ್ ವಿ ನೀಡ್ ಟು ಅಸೈನ್ ದಿ ಡ್ಯೂಟೀಸ್. ಓಕೆ, ಸೊ ಕರ್ತವ್ಯ ಹಂಚಿಕೆ ಮಾಡುವಾಗ ನಾವು ಸಾಮರ್ಥ್ಯದ ಆಧಾರದ ಮೇಲೆ ವ್ಯಕ್ತಿಗಳಿಗೆ ಕೆಲಸನ ಹಂಚಿಕೆ ಮಾಡಬೇಕು. ದೆನ್ ನೆಕ್ಸ್ಟ್ ಈಸ್ ಡೆಲಿಗೇಟಿಂಗ್ ಅಥಾರಿಟಿ, ಅಧಿಕಾರ ಹಂಚಿಕೆ. ನೋಡಿ, ನೀವು ಆ ಆ್ಯಕ್ಟಿವಿಟೀಸನ್ನು ಮಾಡೋಕ್ಕೆ ಹೇಳಿದ್ರಿ, ಡ್ಯೂಟೀಸನ್ನು ಅಸೈನ್ ಮಾಡಿದ್ರಿ, ಕರ್ತವ್ಯಗಳನ್ನು ಅಸೈನ್ ಮಾಡಿದ್ರಿ. ಆದರೆ ಆ ಕರ್ತವ್ಯವನ್ನು ಮಾಡೋದಕ್ಕೆ ಕೆಲವೊಂದು ಪವರ್ ಬೇಕಾಗತ್ತೆ, ಅಥಾರಿಟಿ ಬೇಕಾಗತ್ತೆ, ಅಧಿಕಾರ ಬೇಕಾಗತ್ತೆ. ಸೊ ಡೆಲಿಗೇಟಿಂಗ್ ಅಥಾರಿಟಿ ಮೀನ್ಸ್ ಪ್ರೊವೈಡಿಂಗ್ ಪವರ್ ಟು ಎಂಪ್ಲಾಯೀಸ್ ಟು ಕ್ಯಾರಿ ಔಟ್ ದೇರ್ ಡ್ಯೂಟೀಸ್. ಅಂದರೆ ನೌಕರರಿಗೆ ಕಾರ್ಯನಿರ್ವಹಿಸಲು ಅಧಿಕಾರ ಏನು ಬೇಕಾಗಿದೆಲ್ಲ ಅದನ್ನು ನೀಡೋದು. ಯಾಕಂದರೆ ನೀವು ಬರೀ ಡ್ಯೂಟೀಸನ್ನು ಕೊಟ್ಟರಿ, ಆದರೆ ಆ ಕಾರ್ಯನ ನಿರ್ವಹಿಸೋದಕ್ಕೆ ಬೇಕಾಗಿರೋ ಅಧಿಕಾರ ಕೊಡಲಿಲ್ಲ ಅಂತಂದರೆ ಅವರು ಆ ಕಾರ್ಯನ ನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ವಿ ನೀಡ್ ಟು ಡೆಲಿಗೇಟ್ ಅಥಾರಿಟಿ ಆಲ್ಸೋ. ದೆನ್ ಒನ್ಸ್ ದಿಸ್ ಈಸ್ ಡನ್ ವಿ ನೀಡ್ ಟು ಎಸ್ಟಾಬ್ಲಿಷ್ ರಿಲೇಷನ್ಶಿಪ್ಸ್, ಅಂದರೆ ಸಂಬಂಧಗಳನ್ನು ಸ್ಥಾಪಿಸೋದು. ಸೊ ಸಂಬಂಧ ಸ್ಥಾಪಿಸೋದು ಅಂತಂದ್ರೆ ಏನು? ಎಸ್ಟಾಬ್ಲಿಷಿಂಗ್ ರಿಲೇಷನ್ಶಿಪ್ ಮೀನ್ಸ್ ಡಿಫೈನ್ ಲೈನ್ಸ್ ಆಫ್ ರಿಪೋರ್ಟಿಂಗ್ ಆ್ಯಂಡ್ ಕಮ್ಯುನಿಕೇಷನ್. ಅಂದರೆ ವರದಿ ಮತ್ತು ಸಂವಹನದ ಮಾರ್ಗಗಳನ್ನು ಸ್ಪಷ್ಟವಾಗಿ ನಿರ್ಧರಿಸಬೇಕು. ಯಾಕಂದರೆ ಒಂದು ಕೆಲಸನ ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಕೆಲಸನ ನೀವು ಮಾಡೋದಕ್ಕೆ ಕೊಟ್ಟಿದ್ದೀರಿ ಅಂತಂದರೆ, ಅದಕ್ಕೆ ಅಧಿಕಾರನೂ ಕೊಟ್ಟಿದ್ದೀರಿ ಅಂತಂದರೆ, ಅಲ್ಲಿ ಯಾರಿಗೆ ಜವಾಬ್ದಾರರಿರ್ತಾರೆ, ಯಾರಿಗೆ ಅವರು ವರದಿ ಮಾಡ್ಕೋಬೇಕು, ಅವ್ರ ಮೇಲೆ ಯಾರಿರ್ತಾರೆ, ಹೂ ವಿಲ್ ಬಿ ಆನ್ ದಿ ಟಾಪ್ ಲೆವೆಲ್, ಹೂಮ್ ಹಿ ಶುಡ್ ಬಿ ಅಕೌಂಟೇಬಲ್, ಇದನ್ನು ನಾವು ರಿಲೇಷನ್ಶಿಪ್ಪನ್ನು ಸ್ಥಾಪಿಸಬೇಕಾಗತ್ತೆ. ಸೊ ದೀಸ್ ಆರ್ ದಿ 5 ಇಂಪಾರ್ಟೆಂಟ್ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಆರ್ಗನೈಸಿಂಗ್. ಸೊ ಐಡೆಂಟಿಫೈ ದಿ ಆಕ್ಟಿವಿಟೀಸ್, group the activities based upon the similarity, then assign the duties according to the skills, then delegate the authority to do the duty, then last establishing relationships for communication and reporting. Okay, so ಚಟುವಟಿಕೆಗಳನ್ನು ಗುರುತಿಸಿ ಅವನ್ನ ಗುಂಪು ಮಾಡಿ ಅವನ್ನ ಹಂಚಿಕೆ ಮಾಡಬೇಕು. ಆದರೆ ಹಂಚಿಕೆ ಮಾಡುವಾಗ ಅಧಿಕಾರನೂ ಕೂಡ ಹಂಚಿಕೆ ಮಾಡಬೇಕು. ಇದು ಒಂದ್ಸತಿ ಹಂಚಿಕೆ ಆಯಿತು ಅಂತಂದರೆ ಅವುಗಳ ನಡುವೆ ಸಂಬಂಧಗಳನ್ನು ಕೂಡ ನಾವು ಸ್ಥಾಪಿಸಬೇಕು. Okay, so these are the steps involved in organizing process. Now let us take up the features of organizing. ಸಂಘಟನೆಯ ಲಕ್ಷಣಗಳೇನು? The first one here is division of work. Okay, ನಾವು ಸ್ಟೆಪ್ಸಲ್ಲಿ ನೋಡಿದ್ವಿ. ನಾವೇನು ಮಾಡ್ತಾ ಇದ್ದೀವಿ, ಮೊದಲು ಎಲ್ಲ ಕೆಲಸಗಳೇನೇನು ಮಾಡೋದಿದೆ ಅನ್ನೋ ಪಟ್ಟಿ ಮಾಡ್ಕೊತೀವಿ. ಒಂದೇ ರೀತಿಯಾಗಿರುವಂಥ ಕೆಲಸಗಳನ್ನು ಒಂದು ಗುಂಪಲ್ಲಿ ಹಾಕಿ ಅವನ್ನ ಹಂಚಿಕೆನ ಮಾಡ್ತೀವಿ, ಯಾರು ಯಾರಿಗೆ ಯಾವ ಕೆಲಸನ ಮಾಡಬೇಕು ಅನ್ನೋದನ್ನು. ಅಂದರೆ ನಾವು ಎಲ್ಲರಿಗೂ ಮಾಡೋಕ್ಕೆ ಕೊಡ್ತಾ ಇಲ್ಲ. ಸೊ ಕೆಲವ್ರನ್ನ ಮಾತ್ರ ಕೆಲವು ಕೆಲಸಗಳನ್ನು ಕೊಡ್ತಾ ಹೋಗ್ತೀವಿ ಬೇಸ್ಡ್ ಅಪಾನ್ ದೇರ್ ಸ್ಕಿಲ್ಸ್. ಅವರ ಸ್ಕಿಲ್ಲಿನ ಮೇಲೆ ಆಧಾರದ ಮೇಲೆ ನಾವು ಅವರುಗಳಿಗೆ ಯಾವ ಕೆಲಸನ ಕೊಡಬೇಕು ಅನ್ನೋದನ್ನು ಹಂಚಿಕೆ ಮಾಡ್ತೀವಿ. ಸೊ ಎಲ್ಲನೂ ಒಂದೇ ವ್ಯಕ್ತಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಹಾಗೆ ಅವನು ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಸೊ ಈಚ್ ಪರ್ಸನ್ ಇಸ್ ಗುಡ್ ಆಟ್ ಒನ್ ಥಿಂಗ್. ಪ್ರತಿಯೊಬ್ಬ ವ್ಯಕ್ತಿ ಒಂದು ಕೆಲಸನ ಮಾಡೋದರಲ್ಲಿ ಅವನು ನಿಪುಣ ಆಗಿರ್ತಾನೆ, ಗೊತ್ತಿರುತ್ತೆ ಅವನಿಗೆ. ಸೊ ಅಂಥ ಕೆಲಸನ ಮಾತ್ರ ಅವನಿಗೆ ಕೊಡಬೇಕು. ಅವನಿಗೆ ಯಾವುದು ಸೂಟ್ ಆಗೋದಿಲ್ಲ ಅಂಥ ಕೆಲಸನ ನಾವು ಕೊಟ್ಟರೆ ರಿಸಲ್ಟ್ ವಿಲ್ ನಾಟ್ ಬಿ ಗುಡ್. ಓಕೆ, ಸೊ ಆರ್ಗನೈಸಿಂಗ್ ಇನ್ವಾಲ್ವ್ಸ್ ಡಿವಿಷನ್ ಆಫ್ ವರ್ಕ್. ಕೆಲಸನ ಹಂಚಿಕೆ ಮಾಡೋದು ಇನ್ವಾಲ್ವ್ ಆಗಿರುತ್ತೆ. ಫಸ್ಟ್ ಫೀಚರ್. ದೆನ್ ಇಟ್ ಲೀಡ್ಸ್ ಟು ಸ್ಪೆಷಲೈಸೇಷನ್. ಇಟ್ ಮೀನ್ಸ್ ತಜ್ಞತೆಯನ್ನು ಇದು ಸೃಷ್ಟಿಸುತ್ತದೆ. ಅಂದರೆ ನೋಡಿ, ಒಂದು ಕೆಲಸ ಒಬ್ಬ ಮಾಡ್ತಾ ಕಂಟಿನ್ಯೂ ಹೋದರೆ ಅದರಲ್ಲಿ ಅವನಿಗೆ ಪ್ರಾವೀಣ್ಯತೆ ಬಂದುಬಿಡುತ್ತೆ. ಹಿ ಬಿಕಮ್ಸ್ ಎಕ್ಸ್ಪರ್ಟ್ ಇನ್ ಡೂಯಿಂಗ್ ದ್ಯಾಟ್ ವರ್ಕ್. ಸೊ ಸ್ಪೆಷಲೈಸೇಷನ್ ಬರುತ್ತೆ. ಸೊ ನೋಡಿ, ಈಗ ನಾವು ಸಾಕಷ್ಟು ಡಿಗ್ರಿಗಳನ್ನು ಮಾಡುವಾಗ ಆ ಸ್ಪೆಷಲೈಸೇಷನ್ ಆಪ್ಷನ್ನ ನೋಡ್ತೀವಿ. ಸೊ ಇಫ್ ಯು ಆರ್ ಡೂಯಿಂಗ್ MCom, ಸೊ ಸ್ಪೆಷಲೈಸೇಷನ್ ಇನ್ ಅಕೌಂಟ್ಸ್, ಫೈನಾನ್ಸ್, ಮಾರ್ಕೆಟಿಂಗ್, HR, ಈ ರೀತಿ ಸ್ಪೆಷಲೈಸೇಷನ್ ಅಂದರೆ ಒಂದೇ ದಿಕ್ಕಿನಲ್ಲಿ ಹೋಗುವಂಥದ್ದು. ಸೊ ಒಂದೇ ರೀತಿಯ ಕೆಲಸಗಳನ್ನು ಮಾಡಿ ಆ ಕೆಲಸನ ಮಾಡೋದ್ರಲ್ಲಿ ಅವನು ಎಕ್ಸ್ಪರ್ಟ್ ಆಗೋಗ್ತಾನೆ. ಸೊ ಸ್ಪೆಷಲೈಸಿಂಗ್. ಸೊ ಈವನ್ ವಿ ಕ್ಯಾನ್ ಸಿ, ಈಗ MBBS ಮಾಡಿದ ತಕ್ಷಣ ಹಿ ವಿಲ್ ಬಿ ಎ ಜನರಲ್ ಡಾಕ್ಟರ್. ಬಟ್ ಮತ್ತೆ MD ಅಂತ ಮಾಡಿದಾಗ ಒಂದು ಪರ್ಟಿಕ್ಯುಲರ್ ಕ್ಷೇತ್ರನ ಆರಿಸ್ಕೊತಾರೆ ಅವರು. ಸೊ ಇಟ್ ಮೇ ಬಿ ಗೈನಕಾಲಜಿ, ಆರ್ ಇಟ್ ಮೇ ಬಿ ರಿಲೇಟಿಂಗ್ ಟು ಹಾರ್ಟ್, ದಟ್ ಈಸ್ ಕಾರ್ಡಿಯಾಲಜಿ. ಸೊ ಈ ರೀತಿ ಒಂದೊಂದೇ ಅದರ ಮೇಲೆ ಅವರು ನೈಪುಣ್ಯತೆನ ಸಾಧಿಸ್ತಾರೆ. ಸೊ ಈ ರೀತಿ ಡಿವಿಷನ್ ಆಫ್ ವರ್ಕ್ ಆಗೋದ್ರಿಂದ ಸ್ಪೆಷಲೈಸೇಷನ್ ಇಲ್ಲಿ ಸಂಭವನೆ ಆಗತ್ತೆ. ಓಕೆ, ದೆನ್ ಇಟ್ ಆಲ್ಸೋ ಲೀಡ್ಸ್ ಟು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್.
ಅಂದರೆ ಪಾತ್ರಗಳು ಮತ್ತು ಕರ್ತವ್ಯಗಳನ್ನು ನಿರ್ಧರಿಸುತ್ತದೆ. ಸೊ ಯಾರು ಯಾವ ಕಾರ್ಯವನ್ನು ಮಾಡಬೇಕು, ಯಾವ ಜವಾಬ್ದಾರಿನ ಯಾರಿಗೆ ಕೊಡಬೇಕು, ಇದನ್ನು ಆರ್ಗನೈಸಿಂಗ್ ಡಿಫೈನ್ ಮಾಡುತ್ತೆ. ಓಕೆ, ಸೊ ಇಟ್ ಇನ್ವಾಲ್ವ್ಸ್ ಡಿಫೈನಿಂಗ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಈಚ್ ಪರ್ಸನ್ ಇನ್ ದಿ ಡಿಪಾರ್ಟ್ಮೆಂಟ್. ದೆನ್ ಇಟ್ ಏಡ್ಸ್ ಇನ್ ಕೋಆರ್ಡಿನೇಷನ್ ಆ್ಯಂಡ್ ಕಂಟ್ರೋಲ್. ಅಂದರೆ ಸಮನ್ವಯ ಮತ್ತು ನಿಯಂತ್ರಣ ಸಾಧಿಸಲು ಆರ್ಗನೈಸಿಂಗ್ ಸಂಘಟನೆ ನೆರವಾಗುತ್ತದೆ. ನೋಡಿ, ಕೋಆರ್ಡಿನೇಷನ್, ಈಗ ಎಲ್ಲರಿಗೂ ಒಂದೊಂದು ಕೆಲಸನ ಹಂಚಿಬಿಟ್ಟಾಗ ಈ ಎಲ್ಲರದು ಕೆಲಸ ಆಗಬೇಕು ಅಂತಂದರೆ ದೇ ಆರ್ ಡಿಪೆಂಡಿಂಗ್ ಅಪಾನ್ ಅನದರ್ ಪರ್ಸನ್ ವರ್ಕ್. ಅಂದರೆ ಎಲ್ಲರೂ ಇನ್ನೊಬ್ಬರ ಮೇಲೆ ನಿರ್ಭರ ಆದಾಗ ಅಲ್ಲಿ ಕೋಆಪ್ರೇಷನ್ ಅನ್ನೋದು ಬರುತ್ತೆ, ಕೋಆರ್ಡಿನೇಷನ್ ಅನ್ನೋದು ಬರುತ್ತೆ. ಅದೇ ರೀತಿ ಇದು ನಿಯಂತ್ರಣ ಸಾಧಿಸೋದಕ್ಕೂ ಕೂಡ ಸಹಾಯ ಆಗುತ್ತೆ. ನೀವು ಎಲ್ಲರಿಗೂ ಬೇರೆ ಬೇರೆ ವರ್ಕನ್ನು ಹಂಚಿಕೆ ಮಾಡಿದಾಗ ಅದನ್ನು ಈಸಿಯಾಗಿ ಸೂಪರ್ವೈಸ್ ಮಾಡಿ ಕಂಟ್ರೋಲ್ ಮಾಡ್ಕೋಬೋದು. ಎಲ್ಲನೂ ಒಂದೇ ವ್ಯಕ್ತಿಗೆ ಕೊಟ್ಟಾಗ ದಿಸ್ ಇಸ್ ನಾಟ್ ಪಾಸಿಬಲ್. ಓಕೆ, ಸೊ ಈ ಆರ್ಗನೈಸಿಂಗ್ ಹೆಲ್ಪ್ಸ್ ಇನ್ ಕೋಆರ್ಡಿನೇಷನ್ ಆ್ಯಂಡ್ ಗೆಟಿಂಗ್ ಕಂಟ್ರೋಲ್ ಓವರ್ ದಿ ವರ್ಕ್. ದೆನ್ ದ ಲಾಸ್ಟ್ ಒನ್, ಇಟ್ ಫೆಸಿಲಿಟೇಟ್ಸ್ ಎಫಿಷಿಯೆಂಟ್ ರಿಸೋರ್ಸ್ ಯೂಸ್. ಅಂದರೆ ಸಂಪತ್ತುಗಳ ಸಮರ್ಥ ಬಳಕೆಗೆ ಸಹಾಯ ಮಾಡುತ್ತದೆ. ಯಾಕೆ ಹೇಳಿ? ಯಾಕಂತಂದರೆ ನಾವು ಪ್ರತಿಯೊಂದು ವ್ಯಕ್ತಿ ಅವನು ಯಾವ ಕೆಲಸ ಮಾಡೋದಕ್ಕೆ ಸೂಟೇಬಲ್ ಇದ್ದಾನೆ ಆ ಕೆಲಸನ ಮಾತ್ರ ಕೊಡ್ತಾ ಇದ್ದೀವಿ. ಹಾಗಾಗಿ ಇರುವಂಥ ನಮ್ಮಲ್ಲಿ ಸಂಪತ್ತು ಏನಿದೆ ಅದನ್ನು ನಾವು ಸಾಧ್ಯವಾದಷ್ಟು ಚೆನ್ನಾಗಿರುವ ರೀತಿಯಲ್ಲಿ ಅದನ್ನು ಬಳಕೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ವರ್ಕರ್ಸ್ ಆರ್ ಎಂಪ್ಲಾಯೀಸ್, ಇಟ್ ಈಸ್ ಆಲ್ಸೋ ರಿಲೇಟಿಂಗ್ ಟು ಮೆನ್ ಆ್ಯಂಡ್ ಮೆಟೀರಿಯಲ್ಸು ಕೂಡ ನಾವು ತುಂಬ ಸಮರ್ಥಕವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಸೊ ದೀಸ್ ಆರ್ ದಿ ಫೀಚರ್ಸ್ ಆಫ್ ಆರ್ಗನೈಸಿಂಗ್. Now let us see what is the importance of organizing. Just now what we have discussed in features ಅದೇ ಇಲ್ಲಿ ಬರುತ್ತೆ. So first, clarity in roles and duties. So organizing ensures that there is clarity in roles and duties. ಅಂದರೆ ಪಾತ್ರಗಳು ಮತ್ತು ಕರ್ತವ್ಯಗಳಲ್ಲಿ ಸ್ಪಷ್ಟತೆ ಒದಗಿಸುತ್ತದೆ. ಯಾರು ಯಾವ ಕೆಲಸನ ಮಾಡಬೇಕು, ಅವ್ರದ್ದು ರೋಲ್ ಏನು ಅನ್ನೋದನ್ನು ಕರೆಕ್ಟಾಗಿ ಡಿಫೈನ್ ಮಾಡೋದಕ್ಕೆ ಆರ್ಗನೈಸಿಂಗ್ ನಮಗೆ ಹೆಲ್ಪ್ ಮಾಡುತ್ತೆ, ಸಂಘಟನೆ ನಮಗೆ ಸಹಾಯ ಮಾಡುತ್ತೆ. Then next, effective coordination. ಅಂದರೆ it facilitates effective coordination. ಸಮರ್ಥ ಸೊ ಸೆಕೆಂಡ್ ಒನ್, ಇಫೆಕ್ಟಿವ್ ಕೋಆರ್ಡಿನೇಷನ್ ಅಂದರೆ ಸಮರ್ಥ ಸಮನ್ವಯ. ಇಟ್ ಎನ್ಹಾನ್ಸಸ್ ಆರ್ ಫೆಸಿಲಿಟೇಟ್ಸ್ ಇಫೆಕ್ಟಿವ್ ಕೋಆರ್ಡಿನೇಷನ್. ಸೊ ಸಮರ್ಥ ಸಮನ್ವಯಕ್ಕೆ ಇದು ನೆರವಾಗುತ್ತದೆ. ಓಕೆ, ಸೊ ಎಲ್ಲ ವರ್ಕನ್ನು ಹಂಚಿಕೆ ಮಾಡೋದ್ರಿಂದ ಒಂದು ವರ್ಕ್ ಕಂಪ್ಲೀಟ್ ಆಗಬೇಕು ಅಂತಂದರೆ ಇದು ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಅನ್ನೋದಕ್ಕೆ ಇದು ಕೋಆರ್ಡಿನೇಷನನ್ನು, ಸಮನ್ವಯನ ಒಳ್ಳೆಯ ರೀತಿಯಾಗಿ ಬೆಳೆಸುತ್ತದೆ. ದೆನ್ ನೆಕ್ಸ್ಟ್ ಒನ್, ಎನ್ಹಾನ್ಸಸ್ ಎಫಿಷಿಯನ್ಸಿ ಆ್ಯಂಡ್ ಪ್ರೊಡಕ್ಟಿವಿಟಿ. ಅಂದರೆ ಕಾರ್ಯಕ್ಷಮತೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. ಸೊ ಪ್ರೊಡಕ್ಟಿವಿಟಿ ಇಸ್ ಉತ್ಪಾದಕತೆ. ಸೊ ಎಲ್ಲರಿಗೂ ಅವರು ಯಾವ್ಯಾವುದರಲ್ಲಿ ಯಾವ ಕೆಲಸದಲ್ಲಿ ಅವರಿಗೆ ಸ್ಕಿಲ್ ಇದೆಯೋ ಅಂಥ ಕೆಲಸನ ಮಾತ್ರ ನಾವು ಅಲಾಟ್ ಮಾಡೋದ್ರಿಂದ, ಆ ಡ್ಯೂಟಿನ ಕೊಡೋದ್ರಿಂದ, ಹಾಗೆ ಆ ಡ್ಯೂಟಿನ ಮಾಡೋದಕ್ಕೆ ಅಧಿಕಾರನೂ ಕೂಡ ಕೊಡೋದ್ರಿಂದ ಏನಾಗುತ್ತೆ, ಅವ್ರ ಎಫಿಷಿಯನ್ಸಿ, ಅವ್ರ ಕಾರ್ಯದಕ್ಷತೆ, ಅವ್ರ ಕಾರ್ಯಕ್ಷಮತೆ ಇಲ್ಲಿ ಹೆಚ್ಚಿಗೆ ಆಗುತ್ತೆ. ದೆನ್ ಇಟ್ ರೆಡ್ಯೂಸಸ್ ಕಾನ್ಫ್ಲಿಕ್ಟ್ ಆ್ಯಂಡ್ ಡ್ಯುಪ್ಲಿಕೇಶನ್ ಆಫ್ ವರ್ಕ್. ಅಂದರೆ ಸಂಘರ್ಷ ಮತ್ತು ಕಾರ್ಯದ ನಕಲು ಕಡಿಮೆ ಮಾಡುತ್ತೆ. ಈಗ ನಾವು ಕಾರ್ಯನ ಎಲ್ಲದರಲ್ಲೂ ಹಂಚೋದ್ರಿಂದ ಏನಾಗುತ್ತೆ, ಯಾರಿಗೆ ಯಾವ ಕಾರ್ಯನ ನಾವು ಕೊಟ್ಟಿದ್ದೀವಿ ಅನ್ನೋದು ಒಂದು ಕ್ಲಾರಿಟಿ ಅನ್ನೋದಿರುತ್ತೆ. ಹಾಗಾಗಿ ಒಂದೇ ಕಾರ್ಯನ ಇಬ್ಬರಿಗೆ ಅಥವಾ ಜಾಸ್ತಿ ಜನರಿಗೆ ಇದು ಹಂಚಿಕೆ ಆಗಿರೋದಿಲ್ಲ. ಒಬ್ಬರು ಮಾಡ್ತಿರೋ ಕಾರ್ಯ ಇನ್ನೊಬ್ಬರಿಗೆ ಆ ಕಾರ್ಯ ಹಂಚಿಕೆ ಆಗಿರೋದಿಲ್ಲ. ಹಾಗಾಗಿ ಇದರಿಂದ ಏನಾಗುತ್ತೆ, ನಕಲು ಕಡಿಮೆ ಆಗುತ್ತೆ. ಒಂದೇ ಕಾರ್ಯ ಜಾಸ್ತಿ ಜನರಿಗೆ ಹಂಚೋದಿಲ್ಲ, ಒಂದೇ ರೀತಿಯ ಕಾರ್ಯನ ಒಂದು ಗುಂಪಿಗೆ ಹಂಚೋದ್ರಿಂದ ಅಲ್ಲಿ ಡುಪ್ಲಿಕೇಶನ್ ಅನ್ನೋದು ಕಡಿಮೆ ಆಗುತ್ತೆ. ಯಾವಾಗ ಡುಪ್ಲಿಕೇಶನ್ ಕಡಿಮೆ ಆಗುತ್ತೆ ಅಲ್ಲಿ ಕಾನ್ಫ್ಲಿಕ್ಟು ಕೂಡ, ಸಂಘರ್ಷಗಳು ಕೂಡ ಇಲ್ಲಿ ಕಡಿಮೆ ಆಗುತ್ತೆ. ಯಾಕಂದರೆ ಕ್ಲಾರಿಟಿ ಇರುತ್ತೆ, ಯಾವ ಕೆಲಸ ಮಾಡಬೇಕು ಅನ್ನೋದು ಕ್ಲಾರಿಟಿ ಕೊಟ್ಬಿಡೋದ್ರಿಂದ ಅಲ್ಲಿ ಸಂಘರ್ಷ ಕಡಿಮೆ ಆಗುತ್ತೆ. ಸೊ ದೇರ್ ವಿಲ್ ಬಿ ನೋ ಕನ್ಫ್ಯೂಷನ್, ನೋ ಡುಪ್ಲಿಕೇಶನ್ ಆ್ಯಂಡ್ ನೋ ಕಾನ್ಫ್ಲಿಕ್ಟ್. ದೆನ್
ದ ನೆಕ್ಸ್ಟ್ ಒನ್ ಇಸ್ ಇಟ್ ಹೆಲ್ಪ್ಸ್ ಇನ್ ಆಪ್ಟಿಮಲ್ ಯೂಸ್ ಆಫ್ ರಿಸೋರ್ಸಸ್. ಅಂದರೆ ಸಂಪತ್ತುಗಳ ಉತ್ತಮ ಬಳಕೆಗೆ ಇದು ಸಹಾಯ ಮಾಡುತ್ತೆ. ಯಾರು ಯಾವ ಕೆಲಸದಲ್ಲಿ ನಿಪುಣರಾಗಿರ್ತಾರೆ ಆ ಕೆಲಸನ ಅಲಾಟ್ ಮಾಡ್ತಾರೆ. ಇಲ್ಲಿ ಡುಪ್ಲಿಕೇಶನ್ ಅನ್ನೋರು ಇರೋದಿಲ್ಲ. ಡುಪ್ಲಿಕೇಶನ್ ಅಂತ ಅಂದ ತಕ್ಷಣ ಏನಾಗುತ್ತೆ, ಇಲ್ಲಿ ವೇಸ್ಟೇಜ್ ಆಫ್ ಟೈಮ್ ರಿಸೋರ್ಸಸ್ ಆಗುತ್ತೆ. ಆದರೆ ಇಲ್ಲಿ ಡುಪ್ಲಿಕೇಶನ್ ಇಲ್ಲ ಅನ್ನೋದ್ರಿಂದ ಈ ರಿಸೋರ್ಸಸ್ಸು ವೇಸ್ಟ್ ಆಗದೆ ಅವು ಒಂದು ಉತ್ತಮ ಬಳಕೆಗೆ ಇಲ್ಲಿ ಬಳಕೆಗೆ ಬರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ದೆನ್ ನೆಕ್ಸ್ಟ್ ಈಸ್ ಇಟ್ ಬಿಲ್ಡ್ಸ್ ಅ ಸ್ಟ್ರಾಂಗ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಅಂದರೆ ಬಲವಾದ ಸಂಸ್ಥೆಯ ರಚನೆಗೆ ಇದು ನೆರವಾಗುತ್ತೆ. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಹೆರಾರ್ಕಿ ಅಂದರೆ ಯಾರ ಕೆಳಗಡೆ ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ, ಯಾರಿಗೆ ಆನ್ಸರೇಬಲ್ ಇದ್ದಾರೆ, ಯಾರಿಗೆ ರೆಸ್ಪಾನ್ಸಿಬಲ್ ಇದ್ದಾರೆ, ಅಕೌಂಟೇಬಲ್ ಇದ್ದಾರೆ, ಅಥವಾ ಯಾರಿಗೆ ಯಾರ ಮೇಲೆ ಅಧಿಕಾರ ಇರುತ್ತೆ, ಇವೆಲ್ಲ ಡಿಫೈನ್ ಮಾಡೋದು ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಈ ಸ್ಟ್ರಕ್ಚರನ್ನು ಕ್ಲಾರಿಟಿ ಇರೋದ್ರಿಂದ ಅದು ಸ್ಟ್ರಾಂಗ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಎಲ್ಲನೂ ಬಹಳ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ. ಹಾಗಾಗಿ ವೆನ್ ದೇರ್ ಇಸ್ ಕ್ಲಾರಿಟಿ ಇಟ್ ಈಸ್ ಆಲ್ವೇಸ್ ಸ್ಟ್ರಾಂಗ್. ಓಕೆ, ಸೊ ದೀಸ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. ಸಂಘಟನೆ ಯಾಕೆ ಇಷ್ಟು ಮಹತ್ವದಾಗಿದೆ ಅನ್ನೋದನ್ನು ನಾವು ಈ ಪಾಯಿಂಟ್ಸ್ಗಳಲ್ಲೇ ತಿಳ್ಕೊಬೋದು. ನಾವು ಲೆಟ್ ಅಸ್ ಡಿಸ್ಕಸ್ ಟೈಪ್ಸ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಓಕೆ, ಅಂದರೆ ಆರ್ಗನೈಸೇಷನ್ ಸ್ಟ್ರಕ್ಚರನ್ನು, ಈ ಸಂಘಟನಾ ರಚನೆ ಅಂತ ನಾವೇನು ಹೇಳ್ತೀವಿ, ಅವು ಯಾವ ಬಗೆಗಳಿವೆ ಅಂತ ನಾವು ಇಲ್ಲಿ ನೋಡೋಣ. ಸೊ ಫಸ್ಟ್ ಕ್ಲಾಸಿಫಿಕೇಶನ್ ಇಸ್ ಫಂಕ್ಷನಲ್ ಸ್ಟ್ರಕ್ಚರ್. ಸೊ ದೀಸ್ ಆರ್ ಬೇಸ್ಡ್ ಆನ್ ಫಂಕ್ಷನ್ಸ್ ಲೈಕ್ ಮಾರ್ಕೆಟಿಂಗ್, ಫೈನಾನ್ಸ್, HR ಈ ರೀತಿ. ಅಂದರೆ ಇಲ್ಲಿ ಒಂದು ಆರ್ಗನೈಸೇಷನನ್ನು ನಾವು ಹೇಗೆ ವಿಂಗಡಿಸ್ತೀವಿ ಅಂತಂದರೆ ಅವುಗಳ ಫಂಕ್ಷನ್ ಆಧಾರದ ಮೇಲೆ, ಅವುಗಳ ಕಾರ್ಯಗಳ ಆಧಾರದ ಮೇಲೆ ಹಣಕಾಸಿನ ಒಂದು ವಿಭಾಗ, ಮಾನವ ಸಂಪತ್ತಿನ ಒಂದು ವಿಭಾಗ, ಅದೇ ರೀತಿ ಮಾರ್ಕೆಟಿಂಗ್ ಅದರದ್ದು ಒಂದು ವಿಭಾಗ, ಈ ರೀತಿ ಕಾರ್ಯಗಳ ಆಧಾರದ ಮೇಲೆ ನಾವು ಸಂಘಟನೆನ ವಿಭಜನೆ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಅಂದರೆ ಇದೆಲ್ಲ ನಾವು ಯಾಕೆ ಮಾಡ್ತಾ ಇದ್ದೀವಿ, ಕೆಲಸಗಳನ್ನು ಗುಂಪುಗೂಡಿಸಿ ಎಲ್ಲ ಒಂದೇ ರೀತಿಯ ಕಾರ್ಯಗಳನ್ನು ಒಂದು ಗುಂಪಲ್ಲಿ ಹಾಕೋದಕ್ಕೆ ಈ ವಿಭಜನೆಯನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ, ಸೊ ಫಸ್ಟ್ ಒನ್ ಇಸ್ on the basis of function. Okay, then second is divisional structure. So divisional structure is based on products, geography or customer groups. So ಇದು ಉತ್ಪನ್ನ, ಭೂಗೋಳ ಅಥವಾ ಗ್ರಾಹಕರ ಗುಂಪುಗಳ ಆಧಾರದ ಮೇಲೆ ಇಲ್ಲಿ ಸಂಘಟನೆ ವಿಭಜನೆ ಆಗುತ್ತೆ. ಸೊ ಈಗ ಡಿವಿಷನಲ್ ಹೇಳಬೇಕು ಅಂತಂದರೆ ನಾರ್ತ್ ಝೋನ್, ಸೌತ್ ಝೋನ್, ವೆಸ್ಟ್ ಝೋನ್, ಈಸ್ಟ್ ಝೋನ್ ಅಂತ ಡಿವೈಡ್ ಮಾಡೋದು ಜಿಯೋಗ್ರಫಿ ಮೇಲೆ, ಅಥವಾ ಗ್ರಾಹಕರ ಗುಂಪುಗಳ ಮೇಲೆ ಲೈಕ್ ಕಿಡ್ಸ್ ಇರ್ಬೋದು, ಕಿಡ್ಸ್ ವೇರ್, ಫಾರ್ಮಲ್ಸ್ ಅಥವಾ ಓಲ್ಡ್ ಏಜ್ ಪ್ರಾಡಕ್ಟ್ಸ್, ಈ ರೀತಿ ನಾವೇನು ಮಾಡ್ತಾ ಇದ್ದೀವಿ, ಕಸ್ಟಮರ್ಗಳ ಗುಂಪಿನ ಮೇಲೆ ಆಧಾರದ ಮೇಲೆ ನಾವು ಡಿವೈಡ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಯಾವುದೋ ಒಂದು ಬೇಸನ್ನು ಇಟ್ಕೊಂಡು ನಾವು ವಿಭಜನೆಯೂ ಕೂಡ ಮಾಡಬಹುದು. ದೆನ್ ಥರ್ಡ್ ಒನ್ ಇಸ್ ಮ್ಯಾಟ್ರಿಕ್ಸ್. ದಿಸ್ ಇಸ್ ಕಾಂಬಿನೇಷನ್ ಆಫ್ ಫಂಕ್ಷನಲ್ ಆ್ಯಂಡ್ ಡಿವಿಷನಲ್ ಸ್ಟ್ರಕ್ಚರ್. ಸೊ ಈ ಮೇಲ್ಗಡೆ ನಾವೇನು ಕಲ್ತ್ವಿ ನೋಡಿದ್ವಿ, ಫಂಕ್ಷನಲ್ ಮತ್ತು ಡಿವಿಷನಲ್, ಇವೆರಡುಗಳನ್ನು ಸೇರಿಕೊಂಡಾಗ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದಕ್ಕೆ ಕಾರ್ಯಾತ್ಮಕ ಮತ್ತು ಯೋಜನಾ ಆಧಾರಿತ ರಚನೆ ಸಂಯೋಜನೆ ಅಂತಲೂ ನಾವು ಹೇಳ್ತೀವಿ. ಸೊ ಎರಡು ಕಾಂಬಿನೇಷನನ್ನು ಮಾಡಿಕೊಂಡು ನಾವು ಈ ರೀತಿ ವಿಭಜನೆನ ಮಾಡಬಹುದು. Now, after knowing the limitations of organizing, let us understand the after knowing the types of organizational structure, now let us understand the limitations of organizing. ಸಂಘಟನೆಯ ಮಿತಿಗಳು ಏನು? ಸಂಘಟನೆಯಿಂದ ನಮಗೆ ಇಷ್ಟು ಸಹಾಯ ಇದೆ, ಆದರೆ ಅದಕ್ಕೂ ಆದ ತಂದೆಯಾದ ಮಿತಿಗಳಿವೆ. ಸೊ ಲೈಕ್ ಫಾರ್ ಎಕ್ಸಾಂಪಲ್, ಆರ್ಗನೈಸಿಂಗ್ ಕ್ಯಾನ್ ಲೀಡ್ ಟು ಡಿಪಾರ್ಟ್ಮೆಂಟಲ್ ಸೈಲೋಸ್. ಅಂದರೆ ವಿಭಾಗಗಳ ನಡುವೆ ವಿಭಜನೆ ಉಂಟಾಗ್ಬೋದು. ಐಸೋಲೇಷನ್, ಈ ಡಿಪಾರ್ಟ್ಮೆಂಟೇ ಬೇರೆ, ಆ ಡಿಪಾರ್ಟ್ಮೆಂಟೇ ಬೇರೆ, ಸೊ ನಮ್ಮ ಡಿಪಾರ್ಟ್ಮೆಂಟು ನಿಮ್ಮ ಡಿಪಾರ್ಟ್ಮೆಂಟ್ ಅನ್ನೋ ಈ ರೀತಿ ವಿಭಜನೆ ಏನಿದೆ, ಐಸೋಲೇಷನ್ ಏನಿದೆ, ಇದು ಕ್ರಿಯೇಟ್ ಆಗುತ್ತೆ. ಸೊ ಎಲ್ಲರೂ ಒಂದೇ ಎಲ್ಲ ಡಿಪಾರ್ಟ್ಮೆಂಟವರು ಸೇರಿ ಒಂದೇ ಗುರಿನ ಸಾಧಿಸೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಮರೆತು ಈ ಡಿಪಾರ್ಟ್ಮೆಂಟ್ಗಳಲ್ಲೇ ವಿಭಜನೆಗಳು ಆಗಕ್ಕೆ ಶುರುವಾಗುತ್ತೆ. ಸೊ ಈ ರೀತಿ ಆದಾಗ ದೇರ್ ವಿಲ್ ಬಿ ಡಿಲೇ ಇನ್ ಡಿಸಿಷನ್ ಮೇಕಿಂಗ್. ಯಾಕೆಂತಂದರೆ ಇಲ್ಲಿ ವಿಭಜನೆ ಆಗೋಯ್ತು ಅಂತಂದರೆ ನಿರ್ಧಾರಗಳನ್ನು ತಗೊಳ್ಳೋದು ವಿಳಂಬ ಆಗೋದಕ್ಕೆ ಶುರು ಆಗುತ್ತೆ. ದೆನ್ ಇಟ್ ರಿಕ್ವೈರ್ಸ್ ಕಂಟಿನ್ಯೂಯಸ್ ಮಾನಿಟರಿಂಗ್. ನೋಡಿ, ನಿರಂತರ ಮೇಲ್ವಿಚಾರಣೆ ಇಲ್ಲಿ ಅಗತ್ಯವಾಗುತ್ತೆ. ಯಾಕಂತಂದರೆ ನೀವು ಕೆಲಸಗಳನ್ನು ಡಿವೈಡ್ ಮಾಡಿದ್ದೀರಿ,
ಗುಂಪುಗಳನ್ನಾಗಿ ಮಾಡಿದಿರಿ, ಅವರು ಆ ಕೆಲಸನ ಮಾಡ್ತಾ ಇದ್ದಾರೋ ಇಲ್ಲೋ ಅಂತ ಹೇಳಿ ನೀವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಬೇಕಾಗತ್ತೆ, ಸೂಪರ್ವೈಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಮೇಲ್ವಿಚಾರಣೆ ನಿರಂತರವಾಗಿ ನಡೀತಾ ಇರಬೇಕಾಗತ್ತೆ. ದೆನ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಒನ್, ವಿಭಜನೆ ಆಗಿದೆ ಅಂದ ತಕ್ಷಣ ಅಲ್ಲಿ ಸಂಘರ್ಷಗಳು ಬಂದೇ ಬರುತ್ತೆ, ಕಾನ್ಫ್ಲಿಕ್ಟ್. ಯಾವಾಗ ಕಾನ್ಫ್ಲಿಕ್ಟ್ ಬರುತ್ತೆ? ಇಫ್ ರೋಲ್ಸ್ ಆರ್ ಅನ್ಕ್ಲಿಯರ್, ವಿಭಜನೆ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಕ್ಲಾರಿಟಿ ಇಲ್ಲ ಅಂತಂದಾಗ ಅಲ್ಲಿ ಸಂಘರ್ಷಣೆಗಳು ಬರುತ್ತೆ. ಯಾಕಂದರೆ ಪಾತ್ರಗಳಿಗೆ ಅವ್ರಿಗೆ ಏನು ಮಾಡಬೇಕು ಅನ್ನೋ ಸ್ಪಷ್ಟತೆ ಇಲ್ಲ ಅಂದ ತಕ್ಷಣ ಅಲ್ಲಿ ಸಂಘರ್ಷ ಬರುತ್ತೆ. ಆದರೆ ಇದೇ ನಾವು ಸರಿಯಾದ ರೀತಿಯಲ್ಲಿ ಮಾಡಿದಾಗ ನಮಗೆ ಆರ್ಗನೈಸಿಂಗಿಂದ ಸಾಕಷ್ಟು ಸಹಾಯ ಆಗತ್ತೆ ಆರ್ಗನೈಸೇಷನ್ನಿನ ಗುರಿಯನ್ನು ತಲುಪೋದಕ್ಕೆ. ಓಕೆ, ಸೊ ದೀಸ್ ಆರ್ ದಿ ವೇರಿಯಸ್ ಥಿಂಗ್ಸ್ ವಿಚ್ ಯು ಡಿಸ್ಕಸ್ಡ್ ಅಬೌಟ್ ಆರ್ಗನೈಸಿಂಗ್. ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ, ಆರ್ಗನೈಸಿಂಗ್ ಈಸ್ ಎಸೆನ್ಷಿಯಲ್ ಫಾರ್ ಸ್ಟ್ರಕ್ಚರಿಂಗ್ ವರ್ಕ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಇಟ್ ಬ್ರಿಂಗ್ಸ್ ಕ್ಲಾರಿಟಿ, order and efficiency to an organization. So a well organized structure ensures smooth functioning and effective goal achievement. ಸಂಘಟನೆ ಎಂಬುದು ಕೆಲಸ ಮತ್ತು ಜವಾಬ್ದಾರಿಗಳನ್ನು ಶ್ರೇಣಿಬದ್ಧಗೊಳಿಸಲು ಅತ್ಯಂತ ಅವಶ್ಯಕವಾಗಿದೆ. ಇದು ಸಂಸ್ಥೆಗೆ ಸ್ಪಷ್ಟತೆ, ಶಿಸ್ತು ಮತ್ತು ಕಾರ್ಯಕ್ಷಮತೆಯನ್ನು ಒದಗಿಸಲು ಸಹಾಯ ಮಾಡುತ್ತೆ. ಉತ್ತಮ ಸಂಘಟಿತ ಸಂಸ್ಥೆ ಎಂದರೆ ಯಶಸ್ವಿ ಗುರಿ ಸಾಧನೆಯತ್ತ ಒಯ್ಯುವ ಮಾರ್ಗವಾಗಿದೆ. ಓಕೆ, ಸೊ ಹಾಗಾಗಿ ಆರ್ಗನೈಸಿಂಗ್ ಅಥವಾ ಸಂಘಟನೆ ತುಂಬ ಸಹಾಯ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಂದರೆ ಸ್ಟಾಫಿಂಗ್, ಸಿಬ್ಬಂದಿ ನೇಮಕಾತಿ ಬಗ್ಗೆ ಚರ್ಚಿಸೋಣ. ಥ್ಯಾಂಕ್ ಯು.